ಗ್ಯಾರಂಟಿ ಕೊಟ್ಟ ಸರ್ಕಾರದಿಂದ ಇದೆಂತ ನಿರ್ಧಾರ. ರಾಜ್ಯ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ಬೀಗವನ್ನ ಹಾಕಲಾಗ್ತಾ ಇದೆ. 60% ಸರ್ಕಾರಿ ಶಾಲೆ ಬಂದ್ ಬಂದ್ ಬಂದ್. ಶೀಘ್ರದಲ್ಲೇ ಬೀಳುತ್ತಾ 25,000 ಸರ್ಕಾರಿ ಶಾಲೆಗಳಿಗೆ ಬೀಗ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 25,683 ಸರ್ಕಾರಿ ಶಾಲೆಗೆ ಬೀಗ ಬೀಳುವ ಸಾಧ್ಯತೆ. ಸರ್ಕಾರಿ ಶಾಲೆ ಮುಚ್ಚೋದಕ್ಕೆ ಮುಂದಾಗ್ತಾ ಇದೆಯಾ ರಾಜ್ಯ ಸರ್ಕಾರ ಅಂತ ಹೇಳಿ. ಇನ್ನೇನ್ ಮಾಡ್ತಾರೆ ಹೇಳಿ, ಖಾಸಗಿ ಶಾಲೆಯ ಹಾವಳಿಗಳು ಅಷ್ಟರ ಮಟ್ಟಿಗಿದೆ. ಬಡವ ಬಲ್ಲಿಗ ಎಲ್ಲಿ ಹೋಗ್ತಾನೆ ಅಂತ ಹೇಳಿ, ಕಷ್ಟನೋ ಸುಖನೋ ಮಕ್ಕಳನ್ನ ಓದಿಸ್ಲೇಬೇಕು ಅಂತ ಹೇಳಿ ಖಾಸಗಿ ಶಾಲೆಗೆ ಮೊರೆ ಹೋಗ್ತಾ ಇದ್ದಾರೆ ಪೇರೆಂಟ್ಸ್ಗಳು. ಈ ಹಿಂದೆ ಎಲ್ಲ ಆ ರೀತಿಯಾಗಿ ಇರಲಿಲ್ಲ. ಮತ್ತೆ ಶಾಲೆಯಲ್ಲಿ, ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸಗಳನ್ನು ನೀಡಲಾಗ್ತಾ ಇತ್ತು, ಉತ್ತಮ ಟೀಚರ್ಸ್ಗಳು ಕೂಡ ಇರ್ತಾ ಇದ್ರು. ಬಟ್ ಆದರೆ ಈಗ ಆ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸರ್ಕಾರಿ ಶಾಲೆಯನ್ನ ಮುಚ್ಚಲಾಗ್ತಾ ಇದೆಯಾ? KPS ಶಾಲೆಗಳ ವಿಲೀನದ ಹೆಸರಲ್ಲಿ ಸರ್ಕಾರಿ ಶಾಲೆಗೆ ಬೀಗ ಜಡಿಯುವ ಕೆಲಸ. 5 ಕಿಲೋಮೀಟರ್ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಿಗೆ ಬೀಗ. ಇಂಥ ಸರ್ಕಾರಿ ಶಾಲೆಗಳನ್ನ KPS ಶಾಲೆಗೆ ಸೇರ್ಪಡೆಗೆ ಆದೇಶವನ್ನ ಮಾಡಲಾಗಿದೆ. ಪುಟ್ಟ ಶಾಲೆಗಳೆಲ್ಲ ಕರ್ನಾಟಕ ಪಬ್ಲಿಕ್ ಶಾಲೆ ಹೆಸರಿನಲ್ಲಿ ವಿಲೀನವಾಗ್ತಾ ಇದೆ. ಸೊ ದೂರದ KPS ಶಾಲೆ ಸೇರ್ಪಡೆಗೆ ಸೂಚನೆಯನ್ನ ನೀಡಿದೆ ಶಿಕ್ಷಣ ಇಲಾಖೆ. 1ರಿಂದ 12ನೇ ತರಗತಿಯ 1,200 ಮಕ್ಕಳಿಗೆ ಒಟ್ಟಿಗೆ ಪಾಠ ಮಾಡೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ. ಈಗಾಗಲೇ ಹಲವು ಕಡೆ ಸರ್ಕಾರಿ ಶಾಲೆಯನ್ನ ಸರ್ಕಾರ ಮುಚ್ಚಿಸ್ಬಿಟ್ಟಿದೆ. ಉನ್ನತೀಕರಿಸಿ KPS ಶಾಲೆಗೆ ಸೇರಿಸೋದಕ್ಕೆ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸ್ತಾ ಇದೆ. 80 ಮಕ್ಕಳಿರುವ ಶಾಲೆಯನ್ನ ಮುಚ್ಚಿ KPS ಶಾಲೆಗೆ ಸೇರ್ಪಡೆ ಮಾಡ್ತಾ ಇದೆ. KPS ಶಾಲೆಗೆ ಹೋಗೋ ಮಕ್ಕಳಿಗೆ ಬಸ್ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ. ಇಲಾಖೆಯ ನಡೆಗೆ ಶಿಕ್ಷಣ ಹಕ್ಕು ಸಮನ್ವಯ ಸಮಿತಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರ ಕೂಡಲೇ ತನ್ನ ನಿರ್ಧಾರವನ್ನ ಬದಲು ಮಾಡಿಕೊಳ್ಬೇಕು. ಸಮಿತಿ ಸದಸ್ಯ ಲೋಕೇಶ್ ತಾಳಿಕಟ್ಟೆ ಆಗ್ರಹಿಸ್ತಾ ಇದ್ದಾರೆ. ಒಮ್ಮೆಲೆ ಮಕ್ಕಳನ್ನ ಕೂರಿಸ್ಬಿಟ್ಟು ಶಾಲೆಯಲ್ಲಿ ಪಾಠ ಮಾಡೋದಿದೆಯಲ್ಲ, ಅದು ಮಕ್ಕಳಿಗೆ ತಲೆಗೆ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ. ಈ ರೀತಿಯಾಗಿ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡುವಂತಹ ಅವಶ್ಯಕತೆ ಆದರೂ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ಮಕ್ಕಳು ಆ ಒಂದು ಶಾಲೆ ಮೇಲೆ ಅವಲಂಬಿತರಾಗಿರ್ತಾರೆ, ಪೇರೆಂಟ್ಸ್ಗಳು ಕೂಡ ಅವಲಂಬಿತರಾಗಿರ್ತಾರೆ. ಈ ರೀತಿಯಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಡೋದು, ವಿಲೀನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. 46,000 ಸರ್ಕಾರಿ ಶಾಲೆಗಳಿದೆ, 309 KPS ಶಾಲೆಗಳಿದ್ದಾವೆ. ಕಲ್ಯಾಣ ಕರ್ನಾಟಕದಲ್ಲಿ 200 ಶಾಲೆಗಳ ಉನ್ನತೀಕರಣ ಆಗಿದೆ. ಸೊ KPS ಮಾದರಿಯಲ್ಲಿ 200 ಶಾಲೆಗಳ ಉನ್ನತೀಕರಣ, ಉಳಿದೆಡೆ ನೋಡಿ 500 KPS ಶಾಲೆಗಳನ್ನು ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಒಂದು ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ, ಒಂದು ಕಡೆ ಖಾಸಗಿ ಶಾಲೆಯ ಹಾವಳಿಗಳು ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ KPS ಶಾಲೆಗಳ ವಿಲೀನದ ಬಗ್ಗೆ ಮಾತುಕತೆಯಾಗಿ ಇದಕ್ಕೆ ಆದೇಶವನ್ನ ಕೂಡ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಪಾಪ ಎಷ್ಟೋ ಮಕ್ಕಳು ವಂಚಿತರಾಗೋದಿಲ್ವಾ ಈ ಒಂದು ನಿರ್ಧಾರದಿಂದ ಅಂತ? ರಮ್ಯಾ, ಸರ್ಕಾರ ಮಾಡ್ತಾ ಇರುವಂತಹ ಕೆಲ ನಿರ್ಧಾರಗಳು ಖಾಸಗಿ ಶಾಲೆಗಳ ಪೂರಕವಾಗಿನೇ ನಿರ್ಧಾರಗಳನ್ನ ಮಾಡ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ ಜೊತೆಗೆ ಆತಂಕನೂ ಕೂಡ ಮೂಡ್ತಾ ಇದೆ. KPS ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ, ಅಂದ್ರೆ ಖಾಸಗಿ ಶಾಲೆಯಲ್ಲಿ ಯಾವ ರೀತಿಯಾದಂತಹ ಶಿಕ್ಷಣ ಸಿಗ್ತಾ ಇದೆ ಅದೇ ಒಂದು ಮಾದರಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಸಿಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ಅಂದ್ರೆ 2018-19ರಲ್ಲಿ ಆಗ ಸರ್ಕಾರ ತೀರ್ಮಾನವನ್ನ ಮಾಡಿತ್ತು. ಹಾಗೇನೆ ಹಂತ ಹಂತವಾಗಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಉನ್ನತೀಕರಣವನ್ನ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಇದೀಗ ಉನ್ನತೀಕರಣ ಮಾಡುವಂತ ವಿಚಾರದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಕನ್ನಡ ಶಾಲೆಗಳನ್ನ ಮುಚ್ಚುವಂತಹ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಅದಕ್ಕೆ ಕೊಡ್ತಾ ಇರುವಂತಹ ಕಾರಣ ಏನು ಅಂತಂದ್ರೆ, 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರುವಂತಹ ಅಂದ್ರೆ 80 ಮಕ್ಕಳ ಒಳಗಡೆ ಇರುವಂತಹ ಶಾಲೆಗಳನ್ನ ಹತ್ತಿರದಲ್ಲಿರುವಂತಹ ಶಾಲೆಗಳಿಗೆ ನಾವು ವಿಲೀನ ಮಾಡ್ತೀವಿ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದೆ. ಈ ಕುರಿತಂತೆ ಈಗಾಗಲೇ ಅಧಿಕೃತವಾದಂತಹ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿರುವಂತದ್ದು. ಆದ್ರೆ
ಸರ್ಕಾರದ ಈ ಒಂದು ತೀರ್ಮಾನ ಎಲ್ಲೋ ಒಂದು ಕಡೆ KPS ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡ್ತೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲೇನೆ ಶಾಲೆಗಳನ್ನ, ಕನ್ನಡ ಶಾಲೆಗಳನ್ನ ಮುಚ್ಚೋಕೆ ಹೊರಟಿರುವಂತದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು, ಅಲ್ಲಿ ಫೆಸಿಲಿಟೀಸ್ ಗಳನ್ನ ಕೊಡಬೇಕು, ಹೌದು. ಆದ್ರೆ ನೀವು KPS ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲೇನೆ ನೀವು ಶಾಲೆಗಳನ್ನ ವಿಲೀನ ಮಾಡ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಜೊತೆಗೆ ಕೂಡಲೇ ಸರ್ಕಾರ ಈ ಒಂದು ತೀರ್ಮಾನವನ್ನ ಕೈ ಬಿಡಬೇಕು ಅನ್ನುವಂತಹ ಒಂದು ಒತ್ತಾಯನೂ ಕೂಡ ಕೇಳಿ ಬರ್ತಾ ಇರುವಂತದ್ದು ರಮ್ಯಾ.